ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕನ್ಸ್ಟ್ರಕ್ಷನ್ ಆಫ್ ಬೈನರಿ ಸರ್ಚ್ ಟ್ರೀ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದರಲ್ಲಿ ನಿಮಗೆ ಕನ್ಸ್ಟ್ರಕ್ಟ್ ಬೈನರಿ ಸರ್ಚ್ ಟ್ರೀ ಅಂತ ಕೇಳ್ತಾರೆ. ಅದಾದಮೇಲೆ ಅದರದ್ದು ರಿಕರ್ಸಿವ್ ಫಂಕ್ಷನ್ನ ಬರೀಲಿಕ್ಕೆ ಕೇಳ್ತಾರೆ. ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್. ಟೋಟಲ್ 8 ಮಾರ್ಕ್ಸ್ ಇದು ಕ್ವಶನ್ ಬರುತ್ತೆ. ಈ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ನಾನು ಕವರ್ ಮಾಡ್ತೇನೆ. ನಿಮ್ಮ ಬೈನರಿ ಸರ್ಚ್ ಟ್ರೀಯಿಂದ ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ ಬಂದರೂ ಕೂಡ ನೀವು ಬರೀತೀರಾ, ಆ್ಯಂಡ್ ರಿಕರ್ಸಿವ್ ಫಂಕ್ಷನ್ನು ಬರೀತೀರಾ. 8 ಮಾರ್ಕ್ಸ್ ಕಂಪ್ಲೀಟ್ಲಿ ಕವರ್ ಮಾಡ್ತಾರೆ. ಓಕೆ, ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಸೊಲ್ಯೂಷನ್ ಅನ್ನು ಮಾಡಿದ್ದೇನೆ, ದಯವಿಟ್ಟು ನೋಡ್ಕೊಳ್ಳಿ. ಈಸಿ ಇದೆ ಸ್ಪಾರ್ಸ್ ಮ್ಯಾಟ್ರಿಕ್ಸ್, ಸ್ವಲ್ಪ ನೀವು ಲಾಜಿಕಲಿ ಥಿಂಕ್ ಮಾಡಬೇಕು, ಬಟ್ ಈಸಿ ಇದೆ. ಓಕೆ, ಬೈನರಿ ಸರ್ಚ್ ಟ್ರೀನು ಕೂಡ ಈಸಿ ಇದೆ. ಓಕೆ, ಸೊ ಬೈನರಿ ಸರ್ಚ್ ಟ್ರೀಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ಫಸ್ಟಿಗೆ ಅವ್ರು ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ಬೈನರಿ ಸರ್ಚ್ ಟ್ರೀ, ಕನ್ಸ್ಟ್ರಕ್ಟ್ ಬೈನರಿ ಸರ್ಚ್ ಟ್ರೀ. ಅದಾದಮೇಲೆ ಅವರು ರಿಕರ್ಸಿವ್ ಫಂಕ್ಷನ್, ರೈಟ್ ದ ರಿಕರ್ಸಿವ್ ಫಂಕ್ಷನ್ ಫಾರ್ ದ ಸೇಮ್ ಅಂತ ಕೇಳ್ತಾರೆ. ಓಕೆ, ಸೊ ವಾಟ್ ಯು ಮೀನ್ ಬೈ ಬೈನರಿ ಸರ್ಚ್ ಟ್ರೀ? ಬೈನರಿ ಸರ್ಚ್ ಟ್ರೀ ಅಂತ ಹೇಳಿದ್ರೆ ಎವ್ರಿ ಎಲಿಮೆಂಟ್ ಹ್ಯಾಸ್ ಅ ಯುನಿಕ್ ಕೀ. ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಯುನಿಕ್ ಕೀ ಇರುತ್ತೆ. ನಂಬರ್ಗಳು ರಿಪೀಟ್ ಆಗೋದಿಲ್ಲ. ಒಂದನೇದು ಇಟ್ ವಿಲ್ ನಾಟ್ ರಿಪೀಟ್. ಎರಡನೇದು ಲೆಫ್ಟ್ ಸಬ್ ಟ್ರೀ ಸ್ಮಾಲರ್ ದೆನ್ ದ ಕೀ ಇನ್ ದ ರೂಟ್. ಇದು ತುಂಬ ಇಂಪಾರ್ಟೆಂಟ್. ಏನಿದು ಸರ್ ಲೆಫ್ಟ್ ಸಬ್ ಟ್ರೀ ಈ ಸ್ಮಾಲರ್ ದೆನ್ ಅಂದರೆ ಮೀನಿಂಗ್ ಟು ಸೇ ದ್ಯಾಟ್ ಇಲ್ಲಿ 100 ಇದ್ರೆ ಇದರ ಲೆಫ್ಟಲ್ಲಿ ಇರೋದೆಲ್ಲದೂ ಕೂಡ ಇದು ರೂಟ್ ಅಂತ ಕರೀತಾರೆ. ಇದರ ಲೆಫ್ಟಲ್ಲಿ ಇರೋದು ಯಾವತ್ತೂ ಇದಕ್ಕಿಂತ ಸ್ಮಾಲರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 85 ಇದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ 85 ಆಯಿತು, ಗ್ರೇಟರ್ ಇದ್ದರೆ ಅದನ್ನು ಬಿಟ್ಟಾಕೋಣ. ತಡಿ, ನಾನು ಫಸ್ಟ್ ಲೆಫ್ಟ್ ಸಬ್ ಟ್ರೀ ಮಾತ್ರ ಹೇಳ್ತೇನೆ. 85 ಇದೆ, ಸೊ ಇಲ್ಲೊಂದು ನಂಬರ್ನ ತಗೊಳ್ತೇನೆ. ಇದೀಗ ಫಾರ್ ಎಕ್ಸಾಂಪಲ್ ಒಂದು 75 ಇದೆ ಅಂತ ಅಂದ್ಕೊಳ್ಳಿ. ಅಂದರೆ ಇದರ ಲೆಫ್ಟಲ್ಲಿರುವಂಥ ಸಬ್ ಟ್ರೀ ಯಾವತ್ತು ಸ್ಮಾಲರ್ ಆಗಿರುತ್ತೆ. ಸಿಂಪಲ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು 90 ಇದೆ ಅಂತ ಅಂದ್ಕೊಳ್ಳೋಣ. ಅಂದರೆ ರೂಟಿಂದ ಲೆಫ್ಟಲ್ಲಿರುವಂಥ ಎಲ್ಲ ಎಲಿಮೆಂಟ್ಗಳು ಸ್ಮಾಲರ್ ಆಗಿರುತ್ತೆ, ರೂಟಿಂದ ರೈಟಲ್ಲಿರುವ ಎಲ್ಲ ಎಲಿಮೆಂಟ್ಗಳು ಲಾರ್ಜರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು 140 ಅಂತ ತಗೊಳ್ತೇನೆ, ಆಯಿತಾ. ಆಮೇಲೆ ಇಲ್ಲಿ ಒಂದು 170 ಅಂತ ತಗೊಳ್ತೇನೆ. ಇದಕ್ಕಿಲ್ಲೊಂದು ಅಟ್ಯಾಚ್ ಮಾಡ್ತೇನೆ, ಸೊ ಒಂದು 115 ಅಂತ ತಗೊಳ್ತೇನೆ. ಇಲ್ಲಿ ನೋಡಿ, ಯಾವುದನ್ನೇ ತಗೊಳ್ಳಿ ನೀವು, ರೂಟನ್ನು ತಗೊಳ್ಳಿ. ರೂಟ್ ಇದು ಲೆಫ್ಟ್ ರೂಟಿಗಿಂತ ಸ್ಮಾಲರ್ ಆಗಿರುತ್ತೆ. ರೂಟ್ ಇದು ಲೆಫ್ಟ್, ಇದಿಷ್ಟು ರೂಟಿಗೆ ಲೆಫ್ಟ್, ಇದಿಷ್ಟು ಈ ರೂಟಿಗೆ 100ಗೆ ಸ್ಮಾಲರ್ ಆಗಿರುತ್ತೆ. ರೂಟಿಂದ ರೈಟಲ್ಲಿ ಇರೋದು ಎಲ್ಲದೂ ಲಾರ್ಜರ್ ಆಗಿರುತ್ತೆ. 100ಗೆ ರೈಟ್ ಯಾವುದು? ಇದೆಲ್ಲದೂ ಲಾರ್ಜರ್ ಇದೆ ನೋಡಿ 100ಇಂದ. ಅಥವಾ 140 ರೂಟಿಗೆ, 140 ಇಸ್ ಅ ರೂಟ್ ಅಲ್ವಾ, ಅದ್ರದ್ದು ರೈಟ್ ಯಾವುದು? ಇದು 170, ಅದು ಲಾರ್ಜರ್ ಆಗಿರುತ್ತೆ. ಇದ್ರದ್ದು ಲೆಫ್ಟ್ ಯಾವುದು? 115 ಸ್ಮಾಲರ್ ಆಗಿರುತ್ತೆ. ಅಷ್ಟೇ, ಅವ್ರು ಅದನ್ನೇ ಹೇಳ್ತಾ ಇರೋದು. ಲೆಫ್ಟ್ ಸಬ್ ಟ್ರೀ ಯಾವತ್ತು ರೂಟಿಂದ ಸ್ಮಾಲರ್ ಆಗಿರುತ್ತೆ, ರೈಟ್ ಸಬ್ ಟ್ರೀ ಯಾವತ್ತು ರೂಟಿಂದ ಲಾರ್ಜರ್ ಆಗಿರುತ್ತೆ. ರೈಟ್ ಅಂದರೆ ಇದು, ಲೆಫ್ಟ್ ಅಂದರೆ ಇದು. ಇದನ್ನೇ ಇವು ರೂಟಾಗಿ ತಗೊಂಡ್ರೆ ಅದರದ್ದು ರೈಟ್ ಇದು, ಲೆಫ್ಟ್ ಇದು. ರೈಟ್ ಲಾರ್ಜರ್ ಆಗಿರುತ್ತೆ, ಲೆಫ್ಟ್ ಸ್ಮಾಲರ್ ಆಗಿರುತ್ತೆ. ಅಷ್ಟೇ. ಅದನ್ನು ಏನಂತ ಕರೀತಾರೆ ಕೇಳಿದರೆ ಬೈನರಿ ಸರ್ಚ್ ಟ್ರೀ ಅಂತ ಕರೀತಾರೆ. ಓಕೆ, ಸೊ ಈಗ ಒಂದು ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಸಾಲ್ವ್ ಮಾಡೋಣ. ನಾನು ಇಲ್ಲೇ ಸಾಲ್ವ್ ಮಾಡ್ತೇನೆ ನೋಡಿ, ಕರೆಕ್ಟ್ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದು. ಫಸ್ಟ್ ಡೆಫಿನೇಷನ್ ಬರೀಬೇಕು, ಆಮೇಲೆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಬರಬೇಕು. ಈಗ ಕನ್ಸ್ಟ್ರಕ್ಟ್ ಬೈನರಿ ಸರ್ಚ್ ಟ್ರೀ ಎಲಿಮೆಂಟ್ ಏನು ಕೇಳಿದರೆ ಇದು 100, 85, 45, 55, 110, 20, 70, 90, 115, 65, 130, 145. ಇದು ನಿಮ್ಮ ಪ್ರೀವಿಯಸ್ ಇಯರ್ಲಿ ಕೇಳಿದಂಥ ಕ್ವಶನ್. ಅಂದರೆ ಇದರಲ್ಲಿ ಯಾವುದು ಮಾಡೆಲ್ ಕ್ವಶನ್ ಪೇಪರಿಂದ ತೆಗೆದಿರೋದು. ಓಕೆ, ಫಸ್ಟಿಗೆ ಯಾವತ್ತು ಫಸ್ಟ್ ಎಲಿಮೆಂಟನ್ನು ನಾವು ರೂಟಾಗಿ ತಗೊಳ್ಬೇಕು. ಯಾವುದು ಇದರಲ್ಲಿ ಫಸ್ಟ್ ಎಲಿಮೆಂಟು? 100ನ ರೂಟಾಗಿ ತಗೊಳ್ತೀರಾ. ಓಕೆ, ನೆಕ್ಸ್ಟ್ ನಾನು ಆಲ್ರೆಡಿ ಹೇಳಿದ್ದೇನೆ, ಯಾವುದು 100ಗಿಂತ ರೂಟ್ಗಿಂತ ಸ್ಮಾಲರ್ ಇರುತ್ತೆ ಅದು ಲೆಫ್ಟಿಗೆ ಬರುತ್ತೆ. ನೆಕ್ಸ್ಟ್ ಎಲಿಮೆಂಟ್ ಯಾವುದು? 85 ಲೆಫ್ಟಿಗೆ ಬರುತ್ತಲ್ವಾ, ಕರೆಕ್ಟಾ. ಅದಾದಮೇಲೆ 45. ಈಗ ನೋಡಿ, ಫಸ್ಟಿಗೆ 45ನ ಕಂಪೇರ್ ಮಾಡ್ತೀರಾ. 100ಇಂದ ಗ್ರೇಟರ ಸ್ಮಾಲರ್ ಬಂದರೆ ಎಲ್ಲಿ ಬರುತ್ತೆ? ಲೆಫ್ಟಿಗೆ ಬರುತ್ತೆ. ಸರಿ, 85ಗಿಂತ ಗ್ರೇಟರ ಸ್ಮಾಲರ್, ಆವಾಗ 85ಇಂದ ಲೆಫ್ಟಿಗೆ ಬರುತ್ತೆ 45. ಸರಿನಾ, ಇದು 45. ನೆಕ್ಸ್ಟ್ 55 ಬರುತ್ತೆ. 100ಗಿಂತ ಸ್ಮಾಲರ ಲೆಫ್ಟ್, 85ಗಿಂತ ಸ್ಮಾಲರ ಲೆಫ್ಟ್, 45ಗಿಂತ ಸ್ಮಾಲರ ಗ್ರೇಟರ 55, 45ಗಿಂತ ಗ್ರೇಟರ್ ಆದರೆ ಎಲ್ಲಿ ಅಟ್ಯಾಚ್ ಮಾಡಬೇಕು? ಇದರ ರೈಟಿಗೆ ಅಟ್ಯಾಚ್ ಮಾಡಬೇಕು. ಸೊ 55. ನೆಕ್ಸ್ಟ್ 110 100ಗಿಂತ ಸ್ಮಾಲರ ಗ್ರೇಟರ್ ಆದರೆ ಎಲ್ಲಿ ಹಾಕಬೇಕು? ರೈಟ್ ಸೈಡ್. ಸೊ ಇಲ್ಲಿ ನಾನು 110. ಸರಿನಾ. ನೆಕ್ಸ್ಟ್ 20 ಬರುತ್ತೆ. 20ನ ಕಂಪೇರ್ ಮಾಡಿ. 100ಗಿಂತ ಸ್ಮಾಲರ ಗ್ರೇಟರ 85ಗಿಂತ ಸ್ಮಾಲರ ಗ್ರೇಟರ 45ಗಿಂತ ಸ್ಮಾಲರ ಗ್ರೇಟರ ಸ್ಮಾಲರ್ ಅಂದರೆ ಎಲ್ಲ ಅಂತ ಹೇಳಿದ್ದೆ ನಾನು? ಲೆಫ್ಟ್. 45ಇಂದ ಲೆಫ್ಟಿಗೆ ಹಾಕೋಣ 20. ಸರಿನಾ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ. ಅದಾದಮೇಲೆ 70.
70 ಅನ್ನೋದು 100ಗಿಂತ ಸ್ಮಾಲರ್ ಲೆಫ್ಟ್ ಹೋಗುತ್ತೆ, 85ಗಿಂತ ಸ್ಮಾಲರ್ ಲೆಫ್ಟ್ ಹೋಗುತ್ತೆ, 45ಗಿಂತ ಗ್ರೇಟರ್ ಆದರೆ ಎಲ್ಲಿಗೆ ಹೋಗುತ್ತೆ, ರೈಟಿಗೆ ಹೋಗುತ್ತೆ. ರೈಟಲ್ಲಿ ಆಲ್ರೆಡಿ 55 ಇದೆ. 55ಗಿಂತ 70 ಗ್ರೇಟರ ಸ್ಮಾಲರ, ಗ್ರೇಟರ್ ಹೋದರೆ ಎಲ್ಲಿಗೆ ಹೋಗುತ್ತೆ, 55ಇಂದ ರೈಟಿಗೆ ಹೋಗುತ್ತೆ 70. ಸರಿನಾ? ಮತ್ತೆ ಪುನಃ 90 ನೆಕ್ಸ್ಟ್ 100ಗಿಂತ ಸ್ಮಾಲರ್, 85ಗಿಂತ ಗ್ರೇಟರ್ ಅಲ್ವಾ. ಗ್ರೇಟರ್ ಅಂತ ಹೇಳಿದ ತಕ್ಷಣ ರೈಟ್ ಸೈಡ್ ಎಷ್ಟಿದು 90. ನೆಕ್ಸ್ಟ್ 115 100ಗಿಂತ ಗ್ರೇಟರ್ ಈಚೆಗೆ ರೈಟಿಗೆ ಬರುತ್ತೆ. 110ಗಿಂತ ಗ್ರೇಟರ್ ಆದರೆ ಎಲ್ಲಿ ಬರುತ್ತೆ, ರೈಟಿಗೆ ಬರುತ್ತೆ ಅಲ್ವಾ. 110 ಸಾರಿ ಸ್ಟೂಡೆಂಟ್ಸ್, ಇದು 110 ಅಲ್ಲ, ಕೊಟ್ಟಿರೋ ಪ್ರಾಬ್ಲಮಲ್ಲಿ 120. ಸೊ ಇಟ್ ಶುಡ್ ಬಿ 120 ಹಿಯರ್. ಈಗ 115 ನಾನು ಕಂಪೇರ್ ಮಾಡಿದಾಗ 115 ಒಂದು ಸ್ಮಾಲರ್ ಆಗುತ್ತೆ, ಇಲ್ಲಿ ಲೆಫ್ಟಿಗೆ ಬರುತ್ತೆ. ಇದು 120 ಸ್ಟೂಡೆಂಟ್ಸ್, ನಾನಿಲ್ಲಿ 110 ತಗೊಂಡಿದ್ದೇನೆ. ಆ್ಯಕ್ಚುಲಿ 120 ಕೊಟ್ಟಿರೋ ಪ್ರಾಬ್ಲಮಲ್ಲೇ 120, ನಾನಿಲ್ಲಿ 110 ತಗೊಂಡಿದ್ದೇನೆ. ಓಕೆ, ನೆಕ್ಸ್ಟ್ 115 ಆಯಿತು. ನೆಕ್ಸ್ಟ್ 65 100ಗಿಂತ ಸ್ಮಾಲರಾ, ಲೆಫ್ಟ್ ಹೋಯ್ತು. 85ಗಿಂತ ಸ್ಮಾಲರಾ, ಲೆಫ್ಟ್ ಹೋಯ್ತು. 45ಗಿಂತ ಸ್ಮಾಲರಾ, ಇಲ್ಲ ಗ್ರೇಟರ್, ಆವಾಗ ರೈಟ್ ಬರುತ್ತೆ. 55 ಇದೆ ಆಲ್ರೆಡಿ. 55ಗಿಂತ ಸ್ಮಾಲರಾ, ಇಲ್ಲ ಗ್ರೇಟರ್, ಆವಾಗ ರೈಟ್ ಬರುತ್ತೆ. 75ಗಿಂತ ಸ್ಮಾಲರಾ, ಗ್ರೇಟರಾ, ಸ್ಮಾಲರ್, ಆವಾಗ 70ಇಂದ ಲೆಫ್ಟಿಗೆ ಬರುತ್ತೆ 65. ಆಯಿತಾ? ಅದಾದಮೇಲೆ ನೆಕ್ಸ್ಟ್ 130 100ಗಿಂತ ಗ್ರೇಟರಾ, ಎಸ್. 120ಗಿಂತ ಗ್ರೇಟರಾ, ಎಸ್. ಎಲ್ಲಿ ಬರುತ್ತೆ, ರೈಟಿಗೆ ಬರುತ್ತೆ 130. ನೆಕ್ಸ್ಟ್ 145 100ಗಿಂತ ಗ್ರೇಟರಾ, ರೈಟ್. 120ಗಿಂತ ಗ್ರೇಟರಾ, ರೈಟ್. 130ಗಿಂತ ಗ್ರೇಟರಾ, ಎಸ್, ರೈಟ್. ಇದರ ರೈಟಿಗೆ ಬರುತ್ತೆ 145. ಸಿಂಪಲ್. ಇದು ನಿಮ್ಮ ಬೈನರಿ ಸರ್ಚ್ ಟ್ರೀ. ಇಲ್ಲಿಗಾಯ್ತು BST ಕನ್ಸ್ಟ್ರಕ್ಟ್ ಮಾಡಿದ್ರಿ. ಇದರಲ್ಲೇನು ಡೌಟ್ ಇಲ್ಲ ಅಲ್ವಾ. ಬೈನರಿ ಸರ್ಚ್ ಟ್ರೀ ಆಯಿತು ನಿಮ್ಮದು. ಇವಾಗ ನಿಮ್ಮದು ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಫಸ್ಟಿಗೆ ನಾನು ಮಾಡ್ತಾ ಇರೋದು, ಇಲ್ಲಿ ಮಾಡ್ತಾ ಇರೋದು ಇನ್ ಆರ್ಡರ್. ಇದು ಕಾಣಿಸುತ್ತಾ? ಐ ಡೋಂಟ್ ಥಿಂಕ್ ಸೊ. ಇನ್ ಆರ್ಡರ್ ಅಲ್ವಾ. ಇನ್ ಆರ್ಡರ್ ಟ್ರಾವೆರ್ಸಲ್ ಅಂತ ಮಾಡ್ತೇನೆ. ಇನ್ ಆರ್ಡರ್ ಫೈನಾ. ಪ್ರತಿ ಟೈಮ್ ನೆನಪಿಟ್ಕೊಳ್ಳಿ, ಲೀಫ್ ನೋಡ್ ಅಂದರೆ ಇಲ್ಲಿರುತ್ತೆ ನೋಡಿ, ಎಂಡಲ್ಲಿರುತ್ತೆ ನೋಡಿ, ಅದು ಲೀಫ್ ನೋಡ್. ಇದು ಲೀಫ್ ನೋಡ್, ಮತ್ತು ಇದು ಲೀಫ್ ನೋಡ್, ಇದು ಲೀಫ್ ನೋಡ್. ಅದು ಯಾವತ್ತೂ ಸೇಮ್ ಇರುತ್ತೆ. ಲೀಫ್ ನೋಡ್ ಚೇಂಜ್ ಆಗೋದಿಲ್ಲ. 65 ಇಲ್ಲಿ 20, ಇಲ್ಲಿ 90, ಇಲ್ಲಿ 145. ಓಕೆ. ಲೀಫ್ ನೋಡ್ ಅಂದರೆ ಏನು ಗೊತ್ತುಂಟ? ಈಗ ನೀವು ನೋಡಿ, ಇದಕ್ಕೆ ಎರಡಿದೆ ಅಲ್ವಾ. ಒಂದು ಚೈಲ್ಡ್, ಲೆಫ್ಟ್ ಚೈಲ್ಡ್ ಇದೆ, ರೈಟ್ ಚೈಲ್ಡ್ ಇದೆ. ಇದಕ್ಕೆ ನೋಡಿ, ಲೆಫ್ಟ್ ಚೈಲ್ಡ್ ಇದೆ, ರೈಟ್ ಚೈಲ್ಡ್ ಇದೆ. ಬಟ್ ಇದಕ್ಕೆ ಏನಾದರೂ ಅಟ್ಯಾಚ್ಮೆಂಟ್ ಇದೆಯಾ? ಇಲ್ಲ, ಅದು ಲೀಫ್ ನೋಡ್. ಈಗ ಇದಕ್ಕೆ ಏನಾದರೂ ಅಟ್ಯಾಚ್ಮೆಂಟ್ ಇದೆಯಾ? ರೈಟ್ ಲೆಫ್ಟ್ ಇದಿದೆಯಾ, ಚೈಲ್ಡ್ ಇದೆಯಾ? ಇಲ್ಲ ಅಲ್ವಾ, ಅದು ಲೀಫ್ ನೋಡ್. ಇದಕ್ಕೆ ನೋಡಿ, ಲೆಫ್ಟ್ ರೈಟ್ ಏನಾದರೂ ಇದೆಯಾ? ಇಲ್ಲ. ಸರ್ ಇದು ಯಾಕೆ ಲೀಫ್ ನೋಡ್ ಅಲ್ಲ? ಇದಕ್ಕೆ ಲೆಫ್ಟ್ ಇದೆ ನೋಡಿ, 70ಗೆ ಲೆಫ್ಟ್ ಇದೆ. ಇದು ಯಾಕೆ? ಇದಕ್ಕೆ ಲೆಫ್ಟ್ ರೈಟ್ ಏನಾದರೂ ಇದೆಯಾ? ಇಲ್ಲ. ಅದೆಲ್ಲ ಲೀಫ್ ನೋಡ್. ಅದು ಯಾವತ್ತೂ ಸೇಮ್ ಇರುತ್ತೆ, ಅದೇನು ಚೇಂಜ್ ಆಗೋದಿಲ್ಲ. ಇನ್ ಆರ್ಡರ್ ಅಂತ ಹೇಳಿದರೆ ನೀವು ಟ್ರಾವೆರ್ಸ್ ಮಾಡುವಾಗ ಫಸ್ಟಿಗೆ ಲೆಫ್ಟ್, ಆಮೇಲೆ ರೂಟ್, ಆಮೇಲೆ ರೈಟ್. ಯಾವತ್ತು ರೂಟನ್ನು ನಾವು ರೆಫರೆನ್ಸ್ ಆಗಿ ತಗೊಳ್ಳೋದು. ರೂಟ್ ಮಧ್ಯದಲ್ಲಿ ಇದ್ದರೆ ಅದನ್ನು ಇನ್ ಆರ್ಡರ್, ಲೆಫ್ಟ್ ರೂಟ್ ರೈಟ್ ಇನ್ ಆರ್ಡರ್. ಈಗ ನಾನು ಇದನ್ನು ಟ್ರಾವೆರ್ಸ್ ಮಾಡ್ತಾ ಬರ್ತೇನೆ ನೋಡಿ. ಎಲ್ಲಿಂದ ಟ್ರಾವೆರ್ಸ್ ಮಾಡ್ತೇನೆ? ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ. ಇದು ಯಾವುದು? ಲೆಫ್ಟ್. ಇದು ಲೆಫ್ಟಾ? ಇದು ನಾನು ಮೊದಲು ಹೇಳಿದ್ದೇನೆ, ಲೀಫ್ ನೋಡಿ ನೀವು ನೋಡೋದೇ ಬೇಡ ಆಯಿತಾ. ಇದಕ್ಕೆ ನೋಡಿದಾಗ 70ಗೆ ನೋಡಿದಾಗ 70 ಇದು ಲೆಫ್ಟ್. 70 ಇದಕ್ಕೆ ನೋಡೋದು ಬೇಡ, ಯಾಕಂದರೆ ಇದಕ್ಕೆ ಲೆಫ್ಟು ಇಲ್ಲ, ರೈಟು ಇಲ್ಲ, ಇದೇ ರೂಟ್ ಅಲ್ವಾ. ಫಸ್ಟಿಗೆ 65 ಆಯ್ತಲ್ಲ, ಅದಾಯಿತು. ಲೀಫ್ ನೋಡೋದು ನೀವು ನೋಡೋದೇ ಬೇಡ. 70 ಇಲ್ಲಿಂದ ಸ್ಟಾರ್ಟ್ ಮಾಡೋಣ. 70ಇದು ಲೆಫ್ಟ್ ಯಾವುದು? 65. ಯಾಕೆ ಹೇಳಿ? ಲೆಫ್ಟ್ ರೂಟ್ ರೈಟ್. ಸೊ ಇಲ್ಲಿ ಏನಾಗುತ್ತೆ? 70ಗೆ ಫಸ್ಟಿಗೆ 65 ಬರೀತಾನೆ. ಯಾಕೆ ಹೇಳಿ? ಲೆಫ್ಟ್. ಅದಾದಮೇಲೆ ರೂಟ್ ಯಾವುದು? 70. 70ಗೆ ಏನಾದರೂ ರೈಟ್ ಇದೆಯಾ? ಇಲ್ಲ. ಸೊ 65 70 ಅಷ್ಟೇ. ಈಗ ಇದನ್ನು ತಗೊಳ್ಳೋಣ. 55 ಲೆಫ್ಟ್ ಯಾವುದಾದ್ರೂ ಎಲಿಮೆಂಟ್ ಇದೆಯಾ ನೋಡಿ. 55 ಲೆಫ್ಟ್ ಯಾವುದೂ ಇಲ್ಲ. ಲೆಫ್ಟ್ ಆದಮೇಲೆ ಯಾವುದು ಬರಬೇಕು? ರೂಟ್ ಬರಬೇಕು. ರೂಟ್ ಯಾವುದು ಇಲ್ಲಿ? 55ನೇ ರೂಟ್. ಅದಾದಮೇಲೆ ಯಾವುದು? ರೂಟ್ ಆದಮೇಲೆ ರೈಟ್ ಆಲ್ರೆಡಿ 70ಗೆ ನಮಗೆ ಇಲ್ಲಿ ಆನ್ಸರ್ ಏನು ಬಂದಿದೆ? 65 ಮತ್ತು 70 ಬಂದಿದೆ. ಸರಿನಾ? ಅದನ್ನು ಆ್ಯಡ್ ಮಾಡಿದೆ. ಆಯಿತು. ಈಗ ಪುನಃ 55 ಆಯಿತಾ? ಇದಕ್ಕೆ ಹೋಗೋಣ. 45 ಲೆಫ್ಟ್ ಯಾವುದು? 20. 45 ಲೆಫ್ಟ್ 20 ಬರೆದಿದ್ದೇನೆ. ಅದಾದಮೇಲೆ ಲೆಫ್ಟ್ ಆದಮೇಲೆ ಯಾವುದು? ರೂಟ್ ಯಾವುದು ಇದರಲ್ಲಿ? 45. ಅದಾದಮೇಲೆ ಯಾವುದು? ರೈಟ್ ಯಾವುದು? 55 ಆಲ್ರೆಡಿ ನಾನು ಇಲ್ಲಿ ಬರೆದಿದ್ದೇನಲ್ಲ. ಏನು? 55 65 70 ಸರಿನಲ್ಲ? ಇದು 45 ಆಯಿತು. ಈಗ ನೆಕ್ಸ್ಟ್ ಯಾವುದಕ್ಕೆ ಹೋಯ್ತು? ಇದಿಷ್ಟು ಟ್ರಾವೆಲ್ಸ್ ಮಾಡಿ ಆಯಿತು ನಾನು ಆಲ್ರೆಡಿ. 85 ರೂಟ್ ಇದು ಲೆಫ್ಟ್ ಯಾವುದು? 45 ನಾನು ಆಲ್ರೆಡಿ ಇಲ್ಲಿ ಬರ್ದಿದ್ದೆ ನೋಡಿ. 20 45 55 65 70 ಆಯ್ತಾ? ಅದು ಲೆಫ್ಟ್ ಅಲ್ವಾ? ರೂಟ್. ಈಗ ನೋಡಿ, ಇದಕ್ಕೆ ಬರೀತಾನೆ 85 ಬರೀತಾ ಇದ್ದೆ ನೋಡಿ.
20. ಯಾಕೆ ಹೇಳಿ 20, 45, 55, 65, 70 ಇದೇನು ಹೇಳಿ 85 ಲೆಫ್ಟ್. ಅದಾದಮೇಲೆ ರೂಟ್ ಯಾವುದು 85 ರೈಟಲ್ಲಿ ಏನಿದೆ 90. ಸರಿನಾ? ಸೊ ಅಲ್ಲಿಗೆ 85 ಇದಿಷ್ಟು ಅಂತ ಆಯಿತು. ಆಯಿತಾ? ಅಲ್ಲಿಗೆ ಲೆಫ್ಟ್ ಸಬ್ ಟ್ರೀಯನ್ನು ಮಾಡಿ ಆಯಿತು. ಈಗ ರೈಟಿಗೆ ಬರೋಣ. ನಾನು ಫಸ್ಟಿಗೆ ಇದರಿಂದನೇ ಸ್ಟಾರ್ಟ್ ಮಾಡಬೇಕು. ಇದು ಲೀಫ್ ನೋಡ್ 145 ಆಯಿತು. ಇದು ರೂಟ್. ಫಸ್ಟಿಗೆ ಯಾವುದನ್ನು ಟ್ರಾವೆಲ್ಸ್ ಮಾಡಬೇಕು? ರೂಟ್ ಇದು ಲೆಫ್ಟ್. ಇದಕ್ಕೇನಾದರೂ ಲೆಫ್ಟ್ ಇದೆಯಾ? ಇಲ್ಲ. ಲೆಫ್ಟ್ ರೂಟ್ ರೈಟ್ ಲೆಫ್ಟ್ ಇಲ್ಲ. ಸೊ ಡೈರೆಕ್ಟ್ಲಿ ರೂಟಿಗೆ ಹೋಗ್ತಾನೆ 130. ರೈಟ್ ಎಷ್ಟು 145. ಸರಿನಾ? ನೆಕ್ಸ್ಟ್ ಈ ಎಲಿಮೆಂಟಿಗೆ ಹೋಗೋಣ. ಲೆಫ್ಟ್ ಏನು 115. 120ಗೆ ಲೆಫ್ಟ್ 115. ನೆಕ್ಸ್ಟ್ ರೂಟ್ ಯಾವುದು 120. ಇದ್ರದ್ದು ರೈಟ್ ಯಾವುದು ಇದು. ಬಟ್ ಇದಕ್ಕೆ ಆಲ್ರೆಡಿ ಆನ್ಸರ್ ಏನು ಬಂದಿದೆ ನಮಗೆ 130 ಮತ್ತು 145 ಬಂದಿದೆ. ಸರಿನಾ? ಈಗ ಇದು ಈಚೆ ಕಡೆದು ಆಯಿತು. ಆ್ಯಕ್ಚುಲಿ ಏನು ಹೇಳಿ ಲೆಫ್ಟ್ ರೂಟ್ ರೈಟ್. ಈಗ ಇದು ರೂಟ್ ಅಲ್ವಾ, ಇದ್ರದ್ದು ಲೆಫ್ಟ್ ಯಾವುದು 85 ಎಲ್ಲ ಆನ್ಸರ್ ನಾನು ಇಲ್ಲಿ ಬರೆದಿದ್ದೇನೆ. ಏನಂತ 20, 45, 55, 65, 70, 85, 90 ಇದೆಲ್ಲ ಲೆಫ್ಟ್ ಅಲ್ವಾ. 90 ಅದು ಲೆಫ್ಟ್. ಅದಾದಮೇಲೆ ಯಾವುದು ರೂಟ್ ಯಾವುದು ಇದರಲ್ಲಿ 100, 100. ಆಮೇಲೆ ಇದ್ರದ್ದು ರೈಟ್ 120ಗೆ ಆಲ್ರೆಡಿ ಇಲ್ಲಿ ಬರ್ದಿದ್ದೇನಲ್ಲ 115, 120, 130, 145. ಇದು ನಿಮ್ಮ ಇನ್ ಆರ್ಡರ್. ದಟ್ಸ್ ಇಟ್. ಇನ್ ಆರ್ಡರ್ ಯಾವತ್ತು ಅಂದರೆ ಇದರಲ್ಲಿ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇದೆ. ಇನ್ ಆರ್ಡರ್ ಯಾವುದರಲ್ಲಿದೆ? ಇನ್ಕ್ರೀಸಿಂಗ್ ಆರ್ಡರ್ ನೋಡಿ 45, 55, 65, 70, 85, 90, 100, 115, 120, 130, 145 ಇನ್ ಆರ್ಡರ್. ದಟ್ಸ್ ಇಟ್. ಸರಿನಾ? ಇನ್ ಆರ್ಡರ್ ಆಯಿತು. ಇವಾಗ ನೆಕ್ಸ್ಟ್ ನಾನು ಯಾವುದು ಮಾಡ್ತೇನೆ? ಪ್ರೀ ಆರ್ಡರ್ ಮಾಡ್ತೇನೆ. ಪ್ರೀ ಆರ್ಡರ್ಗೆ ನಂಗೆ ಮತ್ತೆ ಕನ್ಫ್ಯೂಷನ್ ಆಗಬಾರ್ದು. ಅದಕ್ಕೆ ನಾನು ಇದನ್ನು ಪುನಃ ಬರ್ಕೊಡ್ತೇನೆ ಟ್ರೀನ, ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ. 100, 85, 120, 115, 130, 145, 45, 90, 20, 55, 70, 65 ಪುನಃ ಬರಿತಾ ಇದ್ದೇನೆ. ಈಗ ನೆಕ್ಸ್ಟ್ ಮಾಡ್ತಾ ಇರೋದು ನಾನು ಇನ್ ಆರ್ಡರ್ ಆಯಿತು. ನೆಕ್ಸ್ಟ್ ಮಾಡೋದು ಪ್ರೀ ಆರ್ಡರ್. ಪ್ರೀ ಆರ್ಡರ್ ಅಂದರೆ ಏನು ಗೊತ್ತುಂಟಾ? ಪ್ರೀ ಅಂದರೆ ರೂಟ್ ರೆಫರೆನ್ಸ್. ಪ್ರೀ ಅಂದರೆ ಮೊದಲು, ಅಂದರೆ ರೂಟ್ ಮೊದಲಿಗೆ ಇರುತ್ತೆ, ಅದಾದಮೇಲೆ ಲೆಫ್ಟ್, ಅದಾದಮೇಲೆ ರೈಟ್. ಪ್ರೀ ಆರ್ಡರ್ ಏನು ಹೇಳಿ? ಪ್ರೀ ಆರ್ಡರ್ ಅಂದರೆ ರೂಟ್ ಲೆಫ್ಟ್ ರೈಟ್. ವೆರಿ ಇಂಪಾರ್ಟೆಂಟ್. ಸರಿನಾ? ಈಗ ಪ್ರೀ ಆರ್ಡರ್ ಟ್ರಾವೆರ್ಸ್ ಮಾಡಿ ನಿಮ್ಗೆ ತೋರಿಸ್ತೇನೆ ನೋಡಿ. ಟ್ರಾವೆರ್ಸ್ ಮಾಡಿದಾಗ ನಾನು ಮೊದಲೇ ಹೇಳಿದ್ದೇನೆ ಲೀಫ್ ಯಾವತ್ತೂ ಹಾಗೇ ಇರುತ್ತೆ. ಇಲ್ಲಿ 65, ಇಲ್ಲಿ 20, ಇಲ್ಲಿ 90, ಇಲ್ಲಿ 115, ಇಲ್ಲಿ 145. ಲೀಫ್ ಯಾವತ್ತೂ ಹಾಗೇ ಇರುತ್ತೆ. ಓಕೆ, ಇದು ರೂಟ್. ಇದನ್ನೇ ಫಸ್ಟಿಂದ ನೀವು ತಗೊಳ್ತೀರಾ? ತಗೊಳ್ಳಿ. ರೂಟ್ ಲೆಫ್ಟ್ ರೈಟ್ ಏನಾದರೂ ಇದೆಯಾ? ಲೆಫ್ಟ್ ರೈಟ್ ಏನಾದರೂ ಇದೆಯಾ? ಸೊ ಅದಕ್ಕೆ ಮಾಡ್ತಾ ಇಲ್ಲ ಅಷ್ಟೇ ನಾನು. ನೆಕ್ಸ್ಟ್ ಇದಕ್ಕೆ ಹೋಗೋಣ. ರೂಟ್ ಇದೇ ರೂಟ್ ಅಲ್ವಾ? ರೂಟ್ ಎಷ್ಟು 70, ಲೆಫ್ಟ್ ಎಷ್ಟು 65. ಇದ್ರದ್ದು ರೈಟ್ ಇದೆಯಾ? ಇಲ್ಲ, ಬಿಟ್ಬಿಡೋಣ. ಆಯಿತಾ? ಅದಾದಮೇಲೆ ಇದು ರೂಟ್ ಅಲ್ವಾ 55. ರೂಟ್ ಲೆಫ್ಟ್, ಇದಕ್ಕೆ ಲೆಫ್ಟ್ ಇದೆಯಾ? ಇಲ್ಲ. ರೈಟ್ ಯಾವುದು 70. 70ಗೆ ಏನು ಬಂದಿದೆ ಆನ್ಸರ್ ಆಲ್ರೆಡಿ 70, 65. ಸರಿನಾ? ನೆಕ್ಸ್ಟ್ ಇದು ರೂಟ್ ಫಸ್ಟಿಗೆ ರೂಟ್ ಬರಿಬೇಕು. ಏನು ಹೇಳಿ? ರೂಟ್ 45. ಲೆಫ್ಟ್ ಏನು ಇದ್ರದ್ದು 20. ಇದ್ರದ್ದು ರೈಟ್ ಏನು 55. ಬಟ್ 55ಗೆ ಆನ್ಸರ್ ನಮ್ಗೆ ಏನು ಬಂದಿದೆ ಇಲ್ಲಿ 55, 70, ದೆನ್ 65. ಸರಿನಾ? ಈಗ ಇದಕ್ಕೆ ಹೋಗೋಣ. 85ಗೆ ಹೋಗೋಣ. 85ದು ಫಸ್ಟಿಗೆ ರೂಟ್. ಯಾಕೆ ಹೇಳಿ? ರೂಟ್ ಲೆಫ್ಟ್ ರೈಟ್. ಫಸ್ಟಿಗೆ 85 ರೂಟನ್ನೇ ಬರಿಬೇಕು ಫಸ್ಟಿಗೆ ನಾವು 85. ಅದಾದಮೇಲೆ ಲೆಫ್ಟ್ ಅಂದರೆ ಯಾವುದು 45. 45ಗೆ ಏನೆಲ್ಲ ಬಂದಿದೆ ನಮ್ಗೆ ಆನ್ಸರ್ 45, 20, 55, 70, 65. ಲೆಫ್ಟ್ ಆಯಿತಾ? ಇದ್ರದ್ದು ರೈಟ್ ಏನು 90. ಅಲ್ಲಿಗಾಯ್ತು, ಲೆಫ್ಟ್ ಆಯಿತು. ಸರಿನಾ? ಹೋಪ್ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಈಗ ಇಲ್ಲಿ ಬರ್ತಾನೆ. ಇಲ್ಲಿ 145 ಇಸ್ ಅ ಲೀಫ್. ಇದನ್ನು ನೋಡೋದು ಬೇಡ, ಇದು ರೂಟ್. ಫಸ್ಟ್ ರೂಟನ್ನ ಬರಿಬೇಕು. ಏನಾಗುತ್ತೆ ಇಲ್ಲಿ 130. ಲೆಫ್ಟ್ ಏನೂ ಇಲ್ಲ. ರೈಟಲ್ಲಿ ಏನಿದೆ 145. ಸರಿನಾ? ಇದು ರೂಟ್. ಫಸ್ಟಿಗೆ ರೂಟ್ ಬರಿಬೇಕು 120. ಅದರ ಲೆಫ್ಟ್ 115. ಇದ್ರದ್ದು ಲೆಫ್ಟ್ 115. ಇದ್ರದ್ದು ರೈಟ್ ಏನು ಇದಕ್ಕೆ ಆಲ್ರೆಡಿ ನಾವು ಬರೆದಿದ್ದೇವೆ. ಎಷ್ಟು 130, 145. ಇದೇನಾಯಿತು ನಿಮ್ಮದು? ಕಂಪ್ಲೀಟ್ ಆಯ್ತಲ್ವಾ? ಇದಿಷ್ಟು ಆಯ್ತಲ್ವಾ? ಆಯಿತು. ಈಗ ಪುನಃ 100 ಇದೆಯಲ್ಲ ಮೇನ್ ರೂಟ್ ಏನಿಲ್ಲಿ 100 ರೂಟ್. ನೆಕ್ಸ್ಟ್ ಏನು? ಲೆಫ್ಟ್. ಅಕಾರ್ಡಿಂಗ್ ಟು ದಿಸ್
ಲೆಫ್ಟ್ ಯಾವುದು 85. 85ಗೆ ಆಲ್ರೆಡಿ ನಾವು ಇಲ್ಲಿ ಬರೆದಿದ್ದೇವೆ 85, 45, 20, 55, 70, 65, 90. ದೆನ್ ರೂಟ್ ಆಯಿತು, ಲೆಫ್ಟ್ ಆಯಿತು. ರೈಟ್ ಏನು? ರೈಟ್ ಇಲ್ಲಿದೆ ನೋಡಿ 120, 115, 130, 145. ಇದು ನಿಮ್ಮ ಪ್ರೀ ಆರ್ಡರ್. ದಟ್ಸ್ ಇಟ್, ಅಷ್ಟೇ. ಈಗ ಬರೆಯೋದ ಪ್ರೀ ಆರ್ಡರ್ ಏನು ಬಂತು ನೋಡಿ ಆನ್ಸರ್ 100, 85, 45, 20, 55, 70, 65, 90, 120, 115, ದೆನ್ 130, ದೆನ್ 145. ಇದು ಯಾವುದು ನಿಮ್ಮ ಪ್ರೀ ಆರ್ಡರ್. ದಟ್ಸ್ ಇಟ್. ಗೊತ್ತಾಯ್ತಾ? ಇನ್ ಆರ್ಡರ್ ಆಯಿತು, ಪ್ರೀ ಆರ್ಡರ್ ಆಯಿತು. ಇಲ್ಲೇ ನಿಮಗೆ ಪೋಸ್ಟ್ ಆರ್ಡರ್ನ ಮಾಡಿ ತೋರಿಸ್ತೇನೆ. ಪೋಸ್ಟ್ ಆರ್ಡರ್ನ ಮಾಡಲಿಕ್ಕೆ ಮುಂಚೆ ಡಯಾಗ್ರಾಮನ್ನು ಮತ್ತೆ ಡ್ರಾ ಮಾಡ್ತೇನೆ. ಯಾಕಂದರೆ ನಿಮ್ಗೆ ಬೇರೆ ಬೇರೆ ಡಯಾಗ್ರಾಮ್ ಯಾಕೆ ಮಾಡ್ತಾ ಇದ್ದೀನಿ ಕೇಳಿದರೆ ಕನ್ಫ್ಯೂಸ್ ಆಗಬಾರ್ದು ಅಂತ ಅಷ್ಟೇ. 100, 85, 45, 90, ಇಲ್ಲಿ 20, ಇಲ್ಲಿ 55, ಇಲ್ಲಿ 70, ಇಲ್ಲಿ 65. ಸರಿನಾ? ಇಲ್ಲೇನಾಗುತ್ತೆ 120, ಲೆಫ್ಟಲ್ಲಿ 115, ಇಲ್ಲಿ 130, 130, ದೆನ್ ಇಲ್ಲಿ 145. ಕರೆಕ್ಟಾ? ಇದು ಟ್ರೀ. ನಾನು ಇವಾಗ ಟ್ರಾವೆರ್ಸ್ ಮಾಡ್ತಾ ಇರೋದು ಪೋಸ್ಟ್ ಆರ್ಡರ್. ಇವಾಗ ನಾನು ಯಾವುದಕ್ಕೆ ಟ್ರಾವೆರ್ಸ್ ಮಾಡ್ತಾ ಇದ್ದೇನೆ? ಪೋಸ್ಟ್ ಆರ್ಡರ್. ಪೋಸ್ಟ್ ಆರ್ಡರ್ ಅಂತ ಹೇಳಿದ ತಕ್ಷಣ ನೀವು ಏನು ಬರೀಬೇಕು? ಪೋಸ್ಟ್. ಪೋಸ್ಟ್ ಅಂದರೆ ರೂಟ್ ಲಾಸ್ಟಿಗೆ ಬರುತ್ತೆ. ಲೆಫ್ಟ್, ರೈಟ್, ರೂಟ್, ಇದು ಗೊತ್ತಿರಬೇಕು. ಸರಿನಾ? ಈಗ ಪೋಸ್ಟ್ ಆರ್ಡರ್ ಟ್ರಾವೆರ್ಸಿಗೆ ಹೋದರೆ ನಾವು ಟ್ರಾವೆರ್ಸ್ ಮಾಡ್ತಾ ಹೋಗೋಣ. ಫಸ್ಟಿಗೆ ನಾನು ಮೊದಲೇ ಹೇಳಿದ್ದೇನೆ, ಲೀಫ್ ನೋಡಿ ನೀವೇನೂ ಮಾಡೋದು ಬೇಡ. 65, 20, 90, 115, 145. ಲೀಫ್ ನೋಡ್ ಅಂದರೆ ಏನು ಹೇಳಿ, ಅದಕ್ಕೆ ಯಾವುದೇ ರೈಟ್ ಚೈಲ್ಡ್ ಲೆಫ್ಟ್ ಚೈಲ್ಡ್ ಇರೋದಿಲ್ಲ, ಅದು ಒಂದೇ ಇರುತ್ತೆ. ಸರಿಯಾ? ಪೋಸ್ಟ್ ಆರ್ಡರ್ ಅಂದರೆ ಲೆಫ್ಟ್, ರೈಟ್, ರೂಟ್. ಈಗ ಇದನ್ನು ನಾನು ತಗೊಂಡ್ರೆ ಇದಕ್ಕೆ ಲೆಫ್ಟು ಇಲ್ಲ, ರೈಟು ಇಲ್ಲ, ರೂಟು ಇಲ್ಲ. ಸರಿನಾ? ಇದನ್ನು ತಗೊಂಡ್ರೆ 70 ಇಸ್ ಅ ರೂಟ್ ಅಲ್ವಾ? ಇದಕ್ಕೆ ಲೆಫ್ಟ್ ಏನು? ಫಸ್ಟಿಗೆ ಲೆಫ್ಟಿಗೆ ಹೋಗ್ಬೇಕು 65. ರೈಟ್ ಏನು? 70ಗೆ ಏನಾದರೂ ರೈಟ್ ಇದೆಯಾ? ಇಲ್ಲ. ರೂಟ್ ಯಾವುದು? 70. ಕರೆಕ್ಟಾ? ನೆಕ್ಸ್ಟ್ 55ಗೆ ಹೋಗೋಣ. ಲೆಫ್ಟ್ ಇದೆಯಾ? ಇಲ್ಲ. ರೈಟ್ ಏನು? 70. ಆ್ಯಕ್ಚುಲಿ ಆಲ್ರೆಡಿ ನಾನು ಬರೆದಿದ್ದೇನೆ 65, 70 ಅಂತ. ಸೊ ಫಸ್ಟಿಗೆ 65 ಬರುತ್ತೆ, 70 ಬರುತ್ತೆ. ಅದಾದಮೇಲೆ ರೂಟ್ ಎಷ್ಟು? 55. ಸರಿನಾ? ಇದ್ರದ್ದು 45ಗೆ ಲೆಫ್ಟ್ ಯಾವುದು? 20. 45 ರೈಟ್ ಯಾವುದು? ಆಲ್ರೆಡಿ ಬರೆದಿದ್ದೇನೆ ನಾನು 55. ಆ್ಯಕ್ಚುಲಿ 55 ಯಾವುದು? 65, 70, 55. ಅದಾದಮೇಲೆ ರೂಟ್ ಯಾವುದು ಇದರಲ್ಲಿ? 45. ಸರಿನಾ? ಇದಕ್ಕೆ ಹೋಗೋಣ. ಇದಕ್ಕೆ ಫಸ್ಟ್ ಲೆಫ್ಟ್ ಯಾವುದು? ಇದೆ ಅಲ್ವಾ? ಇಲ್ಲಿದೆ ನೋಡಿ, ಇದೇ ಲೆಫ್ಟ್. ಆಮೇಲೆ ರೈಟ್ ಯಾವುದು? 90. ಅದಾದಮೇಲೆ ರೂಟ್ ಯಾವುದು? ಇದೆ. ಯಾವುದು? 85. ಅಲ್ಲಿಗೆ ಲೆಫ್ಟ್ ಸೈಡ್ ಇದೆಲ್ಲದನ್ನು ನಾನು ಟ್ರಾವೆರ್ಸ್ ಮಾಡಿದ್ನಾ? ಕರೆಕ್ಟಾ? ಈಗ ಇದಕ್ಕೆ ಬರೋಣ. ಇದು ಬಿಟ್ಟಾಕಿ 145. ಇದಕ್ಕೆ ಲೆಫ್ಟ್ ಇದೆಯಾ? ಇಲ್ಲ. ರೈಟ್ ಯಾವುದು? 145. ಅದಾದಮೇಲೆ ರೂಟ್ ಯಾವುದು? 130. ಇದಕ್ಕೀಗ ಲೆಫ್ಟ್ ಏನು? 115. ರೈಟ್ ಏನು? ರೈಟ್ ಆ್ಯಕ್ಚುಲಿ 130, ಬಟ್ ಆಲ್ರೆಡಿ ನಾನು ಇಲ್ಲಿ ಬರೆದಿದ್ದೇನೆ 145, 130. ಅದಾದಮೇಲೆ ರೂಟ್ ಎಷ್ಟು? 120. ಕರೆಕ್ಟಾ? ಅಲ್ಲಿ ಇದು ಆಯಿತು, ಇದು ಆಯಿತು. ಪುನಃ ಈ 100ನ ತಗೊಂಡ್ರೆ ಲೆಫ್ಟ್ ಏನು? ಇದು ಯಾವುದು? 20, 65, 70, 55, 45, 90, 85. ಅದಾದಮೇಲೆ ರೈಟ್ ಯಾವುದು? 115. ಆ್ಯಕ್ಚುಲಿ 120, ಬಟ್ 120 ನಾವು ಆಲ್ರೆಡಿ ಬರೆದಿದ್ದೇವಲ್ಲ. 115, 145, 130, 120. ಅದಾದಮೇಲೆ ರೂಟ್ 100. ಯಾಕೆ ಹೇಳಿ? ಲೆಫ್ಟ್, ರೈಟ್, ರೂಟ್. ಯಾವುದರಲ್ಲಿ? ಪೋಸ್ಟ್ ಆರ್ಡರ್. ಇದು ನಿಮ್ಮ ಪೋಸ್ಟ್ ಆರ್ಡರ್ನ ಆನ್ಸರ್. ದಟ್ಸ್ ಇಟ್. ಅಷ್ಟೇ. ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್, ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ ಅಂದರೆ ಇಷ್ಟೇ. ಸಿಂಪಲ್ ಅರ್ಥ ಮಾಡ್ಕೊಳ್ಬೇಕು ನೀವು, ಏನು ಟಫ್ ಇಲ್ಲ ಇದು. ಆಯಿತಾ? ಅದಾದ ನಂತರ ಇದನ್ನು ರಿಕರ್ಷನ್ ಬರೀನಿ ಅಂತ ಹೇಳ್ತಾರೆ. ಫಾರ್ ದ ಸೇಮ್ ರೈಟ್ ದ ರಿಕರ್ಸಿವ್ ಫಂಕ್ಷನ್ ಅಂತ ಹೇಳ್ತಾರೆ. ಈಗ ನಾನು ಇನ್ ಆರ್ಡ್ರಿ ಬರಿತೇನೆ, ಉಳಿದಿದ್ದನ್ನು ನೀವೇ ಹೇಳ್ಬೋದು, ನೀವೇ ಬರಿಬೋದು ಆರಾಮ್ಸೆ. ಈಸಿಲಿ ನಿಮಗೆ ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಏನಿದು ಇನ್ ಆರ್ಡರ್? ಇಷ್ಟೇ. ವೈಡ್ ಫಂಕ್ಷನನ್ನು ಬರಿತಾ ಇರೋದು ನಾನು. ಸ್ಟ್ರಕ್ಟ್, ಯಾಕಂದರೆ ವೈಡ್ ಇನ್ ಆರ್ಡರ್ ಅಲ್ವಾ? ವೈಡ್ ಇನ್ ಆರ್ಡರ್. ನಾನು ಇನ್ ಆರ್ಡರ್ ಫಂಕ್ಷನನ್ನು ಬರಿತಾ ಇದ್ದೇನೆ. ಸ್ಟ್ರಕ್ಟ್ ನೋಡನ್ನು ತಗೊಳ್ತೇನೆ. ಸ್ಟ್ರಕ್ಟ್ ನೋಡ್ ರೂಟ್. ನಾವು ಸ್ಟಾರ್ಟ್ ಆಗೋದು ಎಲ್ಲಿಂದ? ರೂಟಿಂದ ಸ್ಟಾರ್ಟ್ ಆಗೋದು ಅಲ್ವಾ? ಇದು ಫಂಕ್ಷನ್ ಅಲ್ವಾ? ಇಫ್ ರೂಟ್ ಯಾವತ್ತೂ ನಲ್ ಇರಬಾರ್ದು, ಅದಕ್ಕೋಸ್ಕರ ರೂಟ್ ಈಸ್ ನಾಟ್ ಈಕ್ವಲ್ಸ್ ಟು ನಲ್ ಇದ್ದರೆ ಮಾತ್ರ ನಿಮ್ಮದು ಕಂಟಿನ್ಯೂ ಆಗುತ್ತೆ. ರೂಟಲ್ಲಿ ಏನು ಇಲ್ಲದೆ ಇದ್ರೆ ಏನು ಕಂಟಿನ್ಯೂ ಆಗೋದಿಲ್ಲ.
ಅರ್ಥ ಆಯ್ತಾ? ಅದಕ್ಕೆ ಇದನ್ನು ಫಸ್ಟ್ ಚೆಕ್ ಮಾಡಬೇಕು ಕಂಡೀಷನನ್ನು. ರೂಟ್ ಈಸ್ ನಾಟ್ ಈಕ್ವಲ್ಸ್ ಟು ನಲ್ ಆದರೆ ಒಳಗಡೆ ಹೋಗುತ್ತೆ ಕಂಡೀಷನ್. ಇಲ್ಲಿ ಏನು ಹೇಳಿ ಇನ್ ಆರ್ಡರ್, ಇಲ್ಲಿ ಏನಂತ ಕೇಳಿದರೆ ಇದನ್ನು ರಿಕರ್ಷನ್ ಅಂತ ಕರೀತಾರೆ. ಅಂದರೆ ಇದು ಇನ್ ಆರ್ಡರ್ ಫಂಕ್ಷನನ್ನು ಮತ್ತೆ ಮತ್ತೆ ಕಾಲ್ ಮಾಡ್ತಾ ಇರುತ್ತೆ. ಫಸ್ಟಿಗೆ ಎಲ್ಲಿಗೆ ಹೋಗಬೇಕು? ರೂಟ್ ಇದು ಲೆಫ್ಟಿಗೆ ಹೋಗ್ಬೇಕು. ಯಾವುದರಲ್ಲಿ? ಇನ್ ಆರ್ಡರಲ್ಲಿ. ಅದಾದಮೇಲೆ ಇದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್. ಪ್ರಿಂಟ್ ಎಫ್ ಸ್ಟೇಟ್ಮೆಂಟನ್ನು ಬರೀಬೇಕು. ಏನಂತ? ನಾವು ಅದನ್ನು ಪ್ರಿಂಟ್ ಮಾಡಬೇಕು. ಯಾವುದನ್ನು ಪ್ರಿಂಟ್ ಮಾಡೋದು? ರೂಟ್ ಆಫ್ ಡೇಟಾ. ರೂಟಲ್ಲಿ ಏನಿದೆ ಅದನ್ನು ಪ್ರಿಂಟ್ ಮಾಡೋದು. ಅಂದರೆ ಹೋಗ್ತಾ ಇರ್ತೇವೆ ನಾವು, ಹೋಗ್ತಾ ಇರ್ತೇವೆ ಎಲ್ಲಿವರೆಗೆ? ರೂಟ್ವರೆಗೂ ಹೋಗ್ತಾ ಇರ್ತೇವೆ. ಅದಾದಮೇಲೆ ಎಗೇನ್ ಇನ್ ಆರ್ಡರ್ ರೈಟಿಗೆ ಹೋಗ್ಬೇಕಲ್ಲ, ರೂಟ್ ಆಫ್ ರೈಟ್. ಇದು ಲೆಫ್ಟ್, ಸಾರಿ ಇನ್ ಆರ್ಡರ್ ಇಲ್ಲ, ಇಲ್ಲಿ ಪ್ರಿಂಟ್ ಎಫ್ಗೆ ಕೋಲನ್ನು ಹಾಕಿ ಸೆಮಿಕೋಲನ್ನು. ಇದು ಇನ್ ಆರ್ಡರ್ ರೂಟ್ ಆಫ್ ಲೆಫ್ಟ್, ಇದು ಇನ್ ಆರ್ಡರ್ ಬಟ್ ರೂಟ್ ಆಫ್ ರೈಟ್. ಮಧ್ಯದಲ್ಲಿ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್. ಇನ್ ಆರ್ಡರ್ ಅಂತ ನಾನು ಏನು ಹೇಳಿದ್ದೇನೆ? ಲೆಫ್ಟ್ ರೂಟ್ ರೈಟ್. ಸಿಂಪಲ್. ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಎಲ್ಲಿರುತ್ತೆ ಗೊತ್ತುಂಟಾ? ರೂಟಲ್ಲಿರುತ್ತೆ. ಸಿಂಪಲ್. ನೀವೀಗ ಇದಕ್ಕೆ ಬರಿಬೋದಾ? ಪ್ರೀ ಆರ್ಡರಿಗೆ. ಪ್ರೀ ಆರ್ಡರ್ ಎಲ್ಲದೂ ಸೇಮ್. ಪ್ರೀ ಆರ್ಡರ್ ಎಲ್ಲದೂ ಸೇಮ್. ಏನಾಗುತ್ತೆ ಹೇಳಿ? ರೂಟ್ ಲೆಫ್ಟ್ ರೈಟ್ ಅಲ್ವಾ? ನಿಮ್ಗೆ ಇದು ಗೊತ್ತಿದೆ. ಪ್ರೀ ಆರ್ಡ್ರಲ್ಲಿ ಏನಾಗುತ್ತೆ? ರೂಟ್ ಲೆಫ್ಟ್ ರೈಟ್. ನಾನು ಮೊದಲೇ ಹೇಳಿದ್ದೇನೆ, ರೂಟ್ ಎಲ್ಲಿರುತ್ತೆ ಅಲ್ಲಿ ಪ್ರಿಂಟ್ ಎಫ್ ಇರುತ್ತೆ. ಇದೆಲ್ಲದು ಸೇಮ್, ಇದೆಲ್ಲದು ಸೇಮ್. ಇಲ್ಲಿ ಏನಾಗುತ್ತೆ ಗೊತ್ತುಂಟಾ? ಫಸ್ಟಿಗೆ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಬರೀತೀರಾ. ಪರ್ಸಂಟೇಜ್ ಡಿ ಡಿ/ಟಿ ರೂಟ್ ಆಫ್ ಡೇಟಾ. ಇದು ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ಏನಿದು? ಪ್ರೀ ಆರ್ಡರ್ ಅಂತ ಬರಿಬೇಕು. ಇನ್ ಆರ್ಡರ್ ಅಂತ ಬರೆಯೋದಲ್ಲ. ಆಮೇಲೆ ಪ್ರೀ ಆರ್ಡರ್ ಫಸ್ಟಿಗೆ ಏನು ಹೇಳಿ? ರೂಟ್ ಆಫ್ ಲೆಫ್ಟ್. ಆಯಿತಾ? ಆಮೇಲೆ ಪುನಃ ಪ್ರೀ ಆರ್ಡರ್ ರೂಟ್ ಆಫ್ ರೈಟ್. ಸಿಂಪಲ್ ಅಲ್ಲ? ಸೇಮ್. ಯಾವುದು? ಪ್ರೀ ಆರ್ಡರಿಗೆ. ಅದೇ ಪೋಸ್ಟ್ ಆರ್ಡ್ರಿಗೆ ಏನಾಗುತ್ತೆ ಹೇಳಿ? ನೀವೇ ಹೇಳಿ. ಇವಾಗ ಪೋಸ್ಟ್ ಆರ್ಡರ್ನ ತಗೊಂಡ್ರೆ ನಾನಿವಾಗ ಪೋಸ್ಟ್ ಆರ್ಡ್ರಲ್ಲಿ ಏನಂತ ಹೇಳಿದ್ದೆ ನಾನು? ಲೆಫ್ಟ್ ರೂಟ್ ಅಲ್ಲಿ ಲೆಫ್ಟ್ ರೈಟ್ ರೂಟ್. ಅಂದರೆ ಏನಾಗುತ್ತೆ ಹೇಳಿ? ಎಲ್ಲದು ಸೇಮ್. ವಾಯ್ಡ್ ಇನ್ ಆರ್ಡರ್ ಸ್ಟ್ರಕ್ಟ್ ನೋಟ್ ಸ್ಟಾರ್ ವಾಯ್ಡ್ ಪೋಸ್ಟ್ ಆರ್ಡರ್ ಸ್ಟ್ರಕ್ಟ್ ನೋಟ್ ಸ್ಟಾರ್ ರೂಟ್. ಇಫ್ ರೂಟ್ ಈಸ್ ನಾಟ್ ಈಕ್ವಲ್ಸ್ ಟು ನಲ್ ಎಲ್ಲದು ಸೇಮ್. ಇಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ಏನಾಗುತ್ತೆ ಹೇಳಿ? ಇಫ್ ಒಳಗಡೆ ರೂಟ್ ಲಾಸ್ಟಲ್ಲಿ ಇದೆ. ನಾನು ಹೇಳಿದ್ದೇನೆ ರೂಟ್ ಅಂದರೆ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್. ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಲಾಸ್ಟಿಗೆ ಬರುತ್ತೆ. ಆಯಿತಾ? ಇಲ್ಲೇನು ಬರುತ್ತೆ? ಪೋಸ್ಟ್ ಆರ್ಡರ್ ರೂಟ್ ಆಫ್ ಲೆಫ್ಟ್ ಫಸ್ಟಿಗೆ, ಆಮೇಲೆ ಪೋಸ್ಟ್ ಆರ್ಡರ್ ರೂಟ್ ಆಫ್ ರೈಟ್. ದಟ್ಸ್ ಇಟ್. ಅರ್ಥ ಆಯ್ತಾ? ನೀವು ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ. ನೀವು ಇದನ್ನು ಕೋಡನ್ನು ಬರೆಯುವಾಗ ರೂಟ್ ಇದ್ದಲ್ಲಿ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಬರುತ್ತೆ. ಉಳಿದ ಕಡೆ ರೂಟ್ ಆಫ್ ಲೆಫ್ಟ್ ರೂಟ್ ಆಫ್ ರೈಟ್. ಲೆಫ್ಟ್ ಇದ್ದಲ್ಲಿ ರೂಟ್ ಆಫ್ ಲೆಫ್ಟ್, ರೈಟ್ ಇದ್ದಲ್ಲಿ ರೂಟ್ ಆಫ್ ರೈಟ್. ರೂಟ್ ಇದ್ದಲ್ಲಿ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್. ಇಲ್ಲೂ ಅಷ್ಟೇ. ರೂಟ್ ಲೆಫ್ಟ್ ರೈಟ್. ರೂಟ್ ಇದ್ದಲ್ಲಿ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್. ಲೆಫ್ಟ್ ಇದ್ದಲ್ಲಿ ರೂಟ್ ಆಫ್ ಲೆಫ್ಟ್, ರೈಟ್ ಇದ್ದಲ್ಲಿ ರೂಟ್ ಆಫ್ ರೈಟ್. ಇಲ್ಲೂ ಅಷ್ಟೇ. ಲೆಫ್ಟ್ ರೂಟ್ ರೈಟ್. ಲೆಫ್ಟ್ ಇದ್ದಲ್ಲಿ ರೂಟ್ ಆಫ್ ಲೆಫ್ಟ್, ರೂಟ್ ಇದ್ದಲ್ಲಿ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್, ರೈಟ್ ಇದ್ದಲ್ಲಿ ರೂಟ್ ಆಫ್ ರೈಟ್. ದಟ್ಸ್ ಇಟ್. ಇದು ನಿಮ್ಮ ಏನು ಬೈನರಿ ಸರ್ಚ್ ಟ್ರೀ ಕಂಪ್ಲೀಟ್. ಇಂದಿನ ಕ್ವಶನ್ ಪೇಪರ್ಲಿ ಏನೆಲ್ಲ ಕೇಳಿದ್ದಾರೆ ಅದೆಲ್ಲದು ಇಲ್ಲಿಗೆ ಕವರ್ ಆಯಿತು. ಸರಿನಾ? ಅಂದರೆ ಏನು ಕ್ವಶನ್ ಕೇಳಿದ್ದಾರೆ ನೀವು ಬೇಕಾದರೆ ಇದೊಂದು ಟ್ರೈ ಮಾಡಿ. ಇದೊಂದು ಪ್ರಾಬ್ಲಮ್ಗೆ ಟ್ರೈ ಮಾಡಿ. ಇದು ಏನು ರಿಕರ್ಷನ್, ಇದು ಫಂಕ್ಷನ್ ಬರೀನಿ ಅಂತ ಹೇಳಿದರೆ ಇದೇ ಸ್ಟೂಡೆಂಟ್ಸ್ ಇಷ್ಟೇ. ಇಲ್ಲಿದೆ ನೋಡಿ, ಲೆಫ್ಟ್ ರೂಟ್, ಇದು ವಾಯ್ಡ್ ಇನ್ ಆರ್ಡರ್ ಸ್ಟ್ರಕ್ಟ್ ನೋಟ್ ಸ್ಟಾರ್ ರೂಟ್. ಇದೊಂದು ಚೇಂಜ್ ಆಗುತ್ತಷ್ಟೇ. ಇನ್ ಆರ್ಡರ್ ಇದ್ದಲ್ಲಿ ಪ್ರೀ ಆರ್ಡರ್ ಬರಿಬೇಕು, ಪ್ರೀ ಆರ್ಡರ್ ಇದ್ದಲ್ಲಿ ಪೋಸ್ಟ್ ಆರ್ಡರ್ ಬರಿಬೇಕು. ಪ್ರೀ ಆರ್ಡರ್ ಬಂದಾಗ ಪ್ರಿಂಟ್ ಫಸ್ಟ್ ಬರುತ್ತೆ, ಆಮೇಲೆ ರೂಟ್ ಆಫ್ ಲೆಫ್ಟ್ ರೂಟ್ ಆಫ್ ರೈಟ್. ಪೋಸ್ಟ್ ಆರ್ಡರ್ ಬಂದಾಗ ಪೋಸ್ಟ್ ಆರ್ಡರ್ ಅಂದರೆ ರೂಟ್ ಆಫ್ ಲೆಫ್ಟ್ ಫಸ್ಟ್ ಬರುತ್ತೆ, ರೂಟ್ ಆಫ್ ರೈಟ್ ನೆಕ್ಸ್ಟ್ ಬರುತ್ತೆ, ಲಾಸ್ಟಿಗೆ ಪ್ರಿಂಟ್ ಎಫ್ ಬರುತ್ತೆ. ರೂಟನ್ನು ಇದಾಗಿ ತಗೊಳ್ಳಿ, ಏನು ಬೇಸ್ ಆಗಿ ತಗೊಳ್ಳಿ. ರೂಟ್ ಎಲ್ಲಿ ಬರುತ್ತೆ ಅಲ್ಲಿ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಇರುತ್ತೆ ರಿಕರ್ಷನ್ ಬರೆಯುವಾಗ ಅಷ್ಟೇ. ಸೊ ಇದು ನಿಮ್ಮ ಬೈನರಿ ಸರ್ಚ್. ಇದೊಂದು ಪ್ರಾಬ್ಲಮ್ನ ನೀವು ಟ್ರೈ ಮಾಡಿ ದಯವಿಟ್ಟು. ಓಕೆ, ಬೈನರಿ ಸರ್ಚ್ ಟ್ರೀಯಲ್ಲಿ ಇದೊಂದನ್ನು ಟ್ರೈ ಮಾಡಿ. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದೆ ಯಾವುದು ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಮಾಡಬೇಕು ಅಂತಿದ್ರೆ ಅದನ್ನು ಕೂಡ ಮಾಡ್ತೇನೆ. ಓಕೆ, ಲವ್ ಯು ಆಲ್ ಸ್ಟೂಡೆಂಟ್ಸ್. ಬಾಯ್, ಟೇಕ್ ಕೇರ್.